ಮೇ 10ರಂದು ನಗರದಲ್ಲಿ ಉಚಿತ ಕೃತಕ ಕೈಕಾಲು ಜೋಡಣಾ ಶಿಬಿರ. ಡಾಕ್ಟರ್ ನಾಗಾರ್ಜುನ್ ಹೇಳಿಕೆ. ಚಾಮರಾಜನಗರ ರೋಟರಿ ಸಂಸ್ಥೆ ವತಿಯಿಂದ ಉಚಿತ ಕೃತಕ ಕೈಕಾಲು ಜೋಡಣೆ ಶಿಬಿರವು ಮೇ 10ರಂದು ನಗರದಲ್ಲಿ ನಡೆಯಲಿದೆ ಎಂದು ರೋಟರಿ ಸಂಸ್ಥೆಯ ಜಿಲ್ಲಾ ಮಾಜಿ ಗೌರರ್ ಡಾಕ್ಟರ್ ನಾಗಾರ್ಜುನ್ ತಿಳಿಸಿದರು. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಅಂದು ನಗರದ ಬಿ ರಾಚಯ್ಯ ಜೋಡಿ ರಸ್ತೆಯಲ್ಲಿರುವ ರೋಟರಿ ಭವನದಲ್ಲಿ ಬೆಳಿಗ್ಗೆ 9:30ಕ್ಕೆ ಉಚಿತ ಕೃತಕ ಕೈಕಾಲು ಜೋಡಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು, ಈಗಾಗಲೇ 100 ಮಂದಿ ನೋಂದಾಯಿಸಿಕೊಂಡಿದ್ದಾರೆ. ಚಾಮರಾಜನಗರ ಹಾಗೂ ಮೈಸೂರು ಜಿಲ್ಲೆಯ ದಿವ್ಯಾಂಗರು ಶಿಬಿರದ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು. ರೋಟರಿ ಅಧ್ಯಕ್ಷ ಕಾಗಲವಾಡಿ ಚಂದ್ರು ಮಾತನಾಡಿ, ನನ್ನ 1 ವರ್ಷದ ಅವಧಿಯ 300ನೇ ಕಾರ್ಯಕ್ರಮ ಉಚಿತ ಕೃತಕ ಕೈಕಾಲು ಜೋಡಣಾ ಶಿಬಿರವಾಗಿದೆ. ಜಿಲ್ಲೆಯಲ್ಲಿ ಕೈಕಾಲು ತೊಂದರೆಯುಳ್ಳವರು ಶಿಬಿರದ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಮನವಿ ಮಾಡಿದರು. ರೋಟರಿ ಸಂಸ್ಥಾಪಕ ಸದಸ್ಯರಾದ ಜಿಆರ್ ಅಶ್ವತ್ಥನಾರಾಯಣ, ಸಿವಿ ಶ್ರೀನಿವಾಸ ಶೆಟ್ಟಿ ಮಾತನಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ರೋಟರಿ ಮಾಜಿ ಅಧ್ಯಕ್ಷ ಚಂದ್ರಪ್ರಭಾ ಜೈನ್, ಸಂಸ್ಥೆಯ ಮುಂದಿನ ಸಾಲಿನ ಅಧ್ಯಕ್ಷ ಅಬ್ದುಲ್ ಅಜೀಜ್ ದಿನಾ, ಕಾರ್ಯದರ್ಶಿ ಅಂಕ ಶೆಟ್ಟಿ ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡನಾಯಕ, NKS TV4 ಚಾಮರಾಜನಗರ. ಪತ್ರಿಕಾ ಪ್ರತಿನಿಧಿಗಳೇ, ಅದ್ಭುತವಾದಂತಹ ಒಂದು ಎಲ್ಲ ವಿಚಾರಕ್ಕೂ ರೋಟರಿಗೆ ಸಹಕರಿಸಿದ್ದೀರಿ. ನೀವು ರೋಟರಿ ಇಷ್ಟು ಅತ್ಯುತ್ತಮವಾದಂಥ ರೀತಿಯಲ್ಲಿ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸ್ಕೊಳ್ಬೇಕಾದ್ರೆ ಮುಖ್ಯ ಕಾರಣ ನೀವು ಪತ್ರಿಕಾ ಪ್ರತಿನಿಧಿಗಳು. ನಿಮ್ಮ ಒಂದು ಸಹಕಾರ ನಮಗೆ ಅದ್ಭುತವಾಗಿ ಸಿಗುವ ಮುಖಾಂತರ ರೋಟರಿ ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದೆ. ನಿಮಗೆಲ್ಲ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತಾ ಇದ್ದೇನೆ ಈ ಸಂದರ್ಭದಲ್ಲಿ. ನಾನು ಒಂದು ಮಾತಿಗೆ ಹೇಳಬೇಕು ಅನ್ನೋದು ಇಷ್ಟಪಡೋದು ಏನಪ್ಪ ಅಂದರೆ, ನಾವು ಮಾಡ್ತಾ ಇರೋ ಕಾರ್ಯಕ್ರಮಗಳ ಬಗ್ಗೆ ತಾವು ಸಾರ್ವಜನಿಕರಿಗೆ ತಿಳಿಸ್ತಾ ಇದ್ದೀರಲ್ಲ, ಅದು ಬಹಳ ಮುಖ್ಯ. ನಾವು ಮಾಡ್ತಾ ಇರೋ ಸೇವೆ ಅಂತ ನೀವು ಮಾಡ್ತಾ ಇರೋ ಸೇವೆ ಬಹಳ ದೊಡ್ಡದು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಿಮಗೆ ಅಭಿನಂದಿಸ್ತಾ ಇದ್ದೀನಿ. ಕಾರಣ ಇಷ್ಟೇ, ಯಾಕೆಂತಂದರೆ ನಾವು ಸಾಕಷ್ಟು ತೀರ್ಮಾನಗಳನ್ನು ತಗೊಂಡು ಕಾರ್ಯಕ್ರಮಗಳು ಮಾಡ್ತೀವಿ, ಸೇವಾ ಕಾರ್ಯಕ್ರಮಗಳು ಮಾಡ್ತೀವಿ. ಅದನ್ನು ನೀವು ಸಾರ್ವಜನಿಕರಿಗೆ ತಿಳಿಸಿದಾಗ ಮಾತ್ರ ಅದರ ಉಪಯೋಗ ಅವರು ಪಡಿಬೇಕೆ ಹೊರತು ಇದಿದ್ರೆ ಏನು ಪ್ರಯೋಜನ ಆಗಲ್ಲ ಅಂತ ಹೇಳಿ ಇದ್ರ ಬಗ್ಗೆ ಇಂಥ ಶಿಬಿರಗಳು ಸಾಕಷ್ಟು ಮಾದರಿ ಮಾಡಿದ್ವಿ. ಸೇವೆ ಮಾಡೋದೇ ಒಂದು ನಮಗೆ ಸಂತೋಷ ಆಗುತ್ತೆ. ನಮ್ಮ ರೋಟರಿ ಸದಸ್ಯರುಗಳಿಗೆಲ್ಲರಿಗೂ ಏನಪ್ಪ ಅಂತಂದರೆ, ಸೇವೆ ಮಾಡೋದಕ್ಕೆ ನಮಗೆ ಭಾಳ ಸಂತೋಷ ಪಡ್ತೀವಿ. ಯಾವತ್ತೂ ನಾವು ತುದಿಗಾಲಲ್ಲಿ ನಿಂತಿರ್ತೀವಿ, ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ. ಈ ಸಂದರ್ಭದಲ್ಲಿ ಒಂದು ನಮ್ಮ ಚಂದ್ರಶೇಖರ್ ಅವರು ಅಧ್ಯಕ್ಷರು ಭಾಳಷ್ಟು ಮುತುವರ್ಜಿ ವಹಿಸಿ ಈ ಕಾರ್ಯಕ್ರಮಗಳು ಮಾಡಬೇಕು ಅಂತ ಇಷ್ಟಪಟ್ಟಿದ್ದಾರೆ. ಅವರಿಗೆ ಉತ್ತೇಜನ ಕೊಡೋದಕ್ಕೋಸ್ಕರ ನಾನು ಒಂದು 10 ಕಾಲಗಳಿಗೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂಚೂರು ವ್ಯತ್ಯಾಸ ಆದರೂ ಕೂಡ ಆ ಕಾಲು ಯೂಸ್ ಪ್ರಯೋಜನ ಆಗಲ್ಲ. ವಿಶಿಷ್ಟತೆ ಏನು ಅಂದರೆ, ಎಲ್ಲರಿಗೂ ಕಾಲು ಗೌರ್ಮೆಂಟ್ನವರು ಕೊಟ್ಟಿದ್ದಾರೆ, ಸುಮಾರು ಜನ ಕಾಲುಗಳು ಕೊಟ್ಟಿರ್ತಾರೆ. ಆ ಕಾಲುಗಳು ತುಂಬ ತೂಕ ಜಾಸ್ತಿ ಇರುತ್ತೆ. ಅದನ್ನ ಹಾಕ್ಕೊಂಡ್ರೆ ಕೂಡ ಅವ್ರು ನಡೆಯೋದಕ್ಕೆ ತುಂಬ ಕಷ್ಟಪಡ್ತಾರೆ. ಅಂದರೆ ನಾನು ವೈದ್ಯನಾಗಿ ಹೇಳ್ತಾ ಇದ್ದೀನಿ, ಸುಮಾರು ಜನ ಪೇಷಂಟ್ಸ್ ಆಗಲೇ ತಗೊಂಡಿದ್ದಾರೆ ಎಲ್ಲೆಲ್ಲೋ ಹೋಗಿ ಈ ಥರ ಶಿಬಿರಗಳಲ್ಲಿ. ನಾವು ಇದನ್ನು ಬಹಳಷ್ಟು ವಿಚಾರಿಸಿ ಬೇರೆ ಸಂಸ್ಥೆಗಳು, ಬೇರೆ ಸ್ವಯಂ ಸೇವಾ ಸಂಸ್ಥೆಗಳು ಮಾಡಿ ಅದು ಉಪಯೋಗ ಆಗಿರೋದನ್ನು ಮನಗೊಂಡು ನಾವು ಮಾಡೋದಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಹಂಚ್ಕೊಂಡಿದ್ದೀವಿ. ಇದು ಭಾಳ ಲೈಟ್ ಆಗಿದೆ, ತುಂಬ ಲೈಟ್ ಆಗಿದೆ. ಈ ಕಾಲುಗಳು ತುಂಬ ಲೈಟ್ ಆಗಿ ಭಾಳ ಉಪಯೋಗ ಆಗುವಂಥ ಕಾಲುಗಳು. ನೀವು ಜಾಸ್ತಿ ಜನರಿಗೆ ಇದನ್ನು ಬರೋ ರೀತಿ ಮಾಡಿ. ಅಂದರೆ ನಮಗೇನು ನಾವು ಸರ್ಕಾರದ ಅನ್ನೋದನ್ನ ಏನು ಹೇಳೋಲ್ಲ ಸರ್. ನಮಗಿಂತ ಬಂದಿದ್ರು ಅನ್ನೋದಕ್ಕೆ ಈಗಾಗಲೇ ಆಧಾರ್ ಕಾರ್ಡ್ ತಗೊಳ್ತಾ ಇದ್ದೀವಿ ಸರ್. ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ದೇವೆ. ಅವರು ಅಧಿಕಾರ ವಹಿಸಿಕೊಂಡ ತಕ್ಷಣ ಒಂದು ವಿಚಾರ, ನಮ್ಮ ಜಿಲ್ಲೆಯಲ್ಲಿರುವಂತ ಈ ಕೈಕಾಲು ಕಳೆದುಕೊಂಡಿರುವಂತವರಿಗೆ ಕೃತಕ ಕಾಲು ಅಥವಾ ಕೈಗಳನ್ನ ಒಂದು ಶಿಬಿರವನ್ನ ಮಾಡಬೇಕು ಅನ್ನೋ ಒಂದು ಆಸೆಯಿಂದ ನಾನು ಅಧಿಕಾರ ವಹಿಸಿಕೊಂಡಿದ್ದೇನೆ ಅಂತ ಅವರ ಈ ಮಹತ್ವಾಕಾಂಕ್ಷೆ ಈಗ ಪೂರೈಸುವಂತೆ ಬಂದಿದೆ. ರೋಟರಿಯ ಒಂದು ವಿಶಿಷ್ಟತೆ ಏನು ಅಂದರೆ, ನಾವು ಜನರಿಗೆ ಏನ್ ಬೇಕೋ ಆ ಸೇವಾ ಕಾರ್ಯಕ್ರಮಗಳನ್ನ ನೀಡ್ತೇವೆ. ನಾವು ಸುಮ್ಮನೆ ಪ್ರಾಜೆಕ್ಟ್ಸ್ ಮಾಡಬೇಕು ಅನ್ನೋದೇನು ಮಾಡಲ್ಲ. ಅವರಿಗೆ ಏನು ಅವಶ್ಯಕತೆ ಇದೆ ಅನ್ನೋದನ್ನು ನೋಡಿಕೊಂಡು ನಾವು ಮಾಡ್ತೇವೆ. ನಮ್ಗನ್ನಿಸ್ತು, ನಮಗೆ ಮತ್ತೆ ನಾವು ಈ ಅಂಗವಿಕಲರ ಪುನರ್ವಸತಿ ಕೇಂದ್ರ, ಜಿಲ್ಲಾ ಅಂಗವಿಕಲರ ಪುನರ್ವಸತಿ ಕೇಂದ್ರದ ಜೊತೆ ಸಹಕರಿಸಿದಾಗ ಜಿಲ್ಲೆಯಲ್ಲಿ 150ಕ್ಕಿಂತಲೂ ಹೆಚ್ಚು ಜನರು ಈ ಒಂದು ಕೃತಕ ಕಾಲು ಜೋಡಣೆಗೋಸ್ಕರ ಕಾದಿದ್ದಾರೆ. ಅವರಿಗೆ ನೀವು ಮಾಡಿಕೊಂಡ್ರೆ ಉಪಯೋಗ ಆಗುತ್ತೆ ಅಂತ ಹೇಳಿದ್ರು. ಅದನ್ನ ನಾವು ಕಳೆದ 1 ವರ್ಷಗಳಿಂದ ಬಹಳಷ್ಟು ವಿಚಾರಿಸಿ, ಸುಮ್ಮನೆ ಕಾಲ್ ಮಾಡ್ಕೊಡೋದ್ರಲ್ಲಿ ಏನು ಉಪಯೋಗ ಇಲ್ಲ. ಆ ಕಾಲ್ ಹಾಕೊಂಡ್ಮೇಲೆ ಅವ್ರಿಗೆ ಅದು ಉಪಯೋಗ ಆಗ್ಬೇಕು. ಅಂದ್ರೆ ಅವರಿಗೆ ಯಾವುದೇ ರೀತಿಯಾದ ಓಡಾಟ ಇರಲ್ಲ, ಅವ್ರು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರ್ತಾರೆ.
ಅವ್ರ ಕೆಲಸಗಳನ್ನು ಮಾಡ್ಕೋಬೇಕಾದ್ರೂ ಕೂಡ ಅವರು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರ್ತಾರೆ, ಮತ್ತೆ ಎಕನಾಮಿಕಲಿ ಆರ್ಥಿಕವಾಗಿ ಅವರು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದನ್ನ ತಪ್ಪಿಸೋಕ್ಕೋಸ್ಕರ ಈ ಕೃತಕ ಕಾಲು ಜೋಡಣೆಯನ್ನ ನಾವು ಮಾಡ್ತಿದ್ದೀವಿ. ಕಾಲು ಅಥವಾ ಕೈ, ಈ ಕಾಲು ಅಥವಾ ಕೈ ಕೊಡೋದ್ರಿಂದ ಅವರು ನಡೆದಾಡ್ಬೋದು, ಅವರೇ ಓಡಾಡ್ಬೋದು, ಅವರ ಸೈಕಲ್ ತುಳಿಬೋದು, ಅವರ ಕೆಲಸಗಳನ್ನ ಅವರೇ ಮಾಡ್ಬೋದು. ಅಂದ್ರೆ ಕೈ ಇಲ್ಲದೆ ಇರೋರು ಕೂಡ ಕೈ ಹಾಕ್ಬಿಟ್ರೆ ಅವ್ರು ಊಟ ಮಾಡೋದಾದ್ರೂ ಆಗ್ಲಿ, ಅಥವಾ ಡ್ರೈವ್ ಮಾಡಿ ಸ್ಕೂಟ್ರು ಅಥವಾ ಸೈಕಲ್ನ ಡ್ರೈವ್ ಮಾಡೋಕ್ಕಾದ್ರೂ ಆಗಲಿ, ಆ ಥರ ಕೈ ಅಥವಾ ಕಾಲುಗಳನ್ನ ನಾವು ಹಾಕ್ಕೊಡ್ಬೇಕು ಅಂತ ಯೋಚನೆ ಮಾಡಿದ್ದೇವೆ. ಈಗಾಗಲೇ ನಮ್ಮಲ್ಲಿ ಈಗಾಗಲೇ 100 ಜನ ಈಗಾಗಲೇ ಈ ಶಿಬಿರಕ್ಕೆ ನಮ್ಮನ್ನು ನೋಂದಾಯಿಸಿಕೊಂಡಿದ್ದಾರೆ. ಮುಖ್ಯವಾಗಿ ನಮ್ಮ ರೋಟರಿ ಜೊತೆ ಕಳೆದ 56 ವರ್ಷಗಳಿಂದ ಪತ್ರಿಕಾ ಮಾಧ್ಯಮದ ಮಿತ್ರರು ನಮ್ಮ ಜೊತೆ ಯಾವಾಗಲೂ ಇದ್ದಾರೆ. ಅವರು ನಾವು ಮಾಡ್ತಿರುವ ಕೆಲಸಗಳನ್ನ ಜನರಿಗೆ ತಲುಪಿಸಿ ಹೇಳ್ತಾ ಇದ್ದಾರೆ. ನಾವು ನಿಮ್ಮ ನೆರವನ್ನ ಈ ದಿಕ್ಕಿನಲ್ಲಿ ನಾವು ನಿಮ್ಮನ್ನ ಕೋರ್ತಾ ಇದ್ದೇವೆ. ಈ ಭಾನುವಾರ ಅಂದರೆ 10ನೇ ತಾರೀಕು, ಮೇ 10ನೇ ತಾರೀಕು ಈ ಶಿಬಿರದ ಏರ್ಪಾಡನ್ನು ಮಾಡಿದ್ದೇವೆ. ಮೈಸೂರಿನಿಂದ ವೈದ್ಯರು, ನುರಿತ ವೈದ್ಯರು ಆಗಮಿಸಿ ಅವರ ಎಲ್ಲ ಮೆಷರ್ಮೆಂಟ್ಗಳನ್ನ ತೆಗೆದುಕೊಂಡು ಹೋಗಿ, ಆಮೇಲೆ ನಂತರ ಒಂದು 20-25 ದಿವಸಗಳ ನಂತರ ಇನ್ನು ಜೂನ್ ತಿಂಗಳಿನಲ್ಲಿ ಅವರಿಗೆ ಈ ಕೈ ಕಾಲುಗಳನ್ನ ಕೊಡುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ನಿಮ್ಮ ಒಂದು ಪ್ರಚಾರ ಮತ್ತು ಜಾಸ್ತಿ ಜನರಿಗೆ ಈಗಾಗಲೇ ನಗರ ಸಂಸ್ಥೆಯಿಂದ, ನಮ್ಮ ಸಂಸ್ಥೆಯಿಂದ ರೋಟರಿ ಕ್ಲಬ್ನ ಸದಸ್ಯರು ಹಾಗೂ ಮಹಾದಾನಿಗಳಿಂದ ಹಲವಾರು ಸಾಮಾಜಿಕ ಉಪಯುಕ್ತ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿರುತ್ತೇವೆ. ಅವುಗಳಲ್ಲಿ ಪ್ರಮುಖವಾದ ಪಲ್ಸ್ ಪೋಲಿಯೋ ನಿರ್ಮೂಲನಾ ಕಾರ್ಯಕ್ರಮ, ಉಚಿತ ಕಣ್ಣಿನ ತಪಾಸಣಾ ಶಿಬಿರ, ಬಡ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು, ಸರ್ಕಾರಿ ಶಾಲೆಗಳಲ್ಲಿ ಹೋಗಿ ಹಲವು ಕಾರ್ಯಕ್ರಮ, ಸಂತ ಜೋಸೆಫ್ ಆಸ್ಪತ್ರೆಗೆ ಹೆರಿಗೆ ವಾರ್ಡ್ಗೆ 20 ಲಕ್ಷ ರೂಪಾಯಿಗಳು ಸಲಕರಣೆ, ಸಿಮ್ಸ್ ಆಸ್ಪತ್ರೆ ರಕ್ತನಿಧಿ ಕೇಂದ್ರಕ್ಕೆ ಸುಮಾರು 40 ಲಕ್ಷ ರೂಪಾಯಿ ಸಲಕರಣೆ, ಚಾಮರಾಜನಗರ ಇತಿಹಾಸದಲ್ಲಿ ಮೊದಲ ಬಾರಿಗೆ ರಿಯಾಯಿತಿ ದರದಲ್ಲಿ ಡಯಾಲಿಸಿಸ್ ಸೇವೆ, ಬಸ್ ತಂಗುದಾನ ನಿರ್ಮಾಣ, ಹಲವಾರು ಆರೋಗ್ಯ ಶಿಬಿರಗಳು, ರಕ್ತದಾನ ಶಿಬಿರ, ಮಹಿಳೆಯರ ಸಬಲೀಕರಣಕ್ಕೆ ಆರ್ಥಿಕ ನೆರವು, ತರಬೇತಿ, ನಿರ್ಗತಿಕರಿಗೆ ಹಲವಾರು ಕಾರ್ಯಕ್ರಮಗಳನ್ನ, 100 ಕಾರ್ಯಕ್ರಮಗಳನ್ನ ನಮ್ಮ ರೋಟರಿ ಸಂಸ್ಥೆ ನಡೆಸಿಕೊಂಡು ಬಂದಿರುತ್ತೇವೆ. ಈಗ ನನ್ನ ಅವಧಿಯ 300ನೇ ಕಾರ್ಯಕ್ರಮ ಅಂದ್ರೆ ಒಂದು ವರ್ಷದಲ್ಲಿ 300 ಕಾರ್ಯಕ್ರಮ ಮಾಡಲು ಇಚ್ಛಿಸಿದ್ದೇನೆ. ಅದರ ಪ್ರಯುಕ್ತವಾಗಿ ಉಚಿತ ಕೃತಕ ಕಾಲು ಕೈ ಶಿಬಿರವನ್ನ ಇದೇ ತಿಂಗಳು ಭಾನುವಾರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದರ ಸಂಪೂರ್ಣ ವಿವರವನ್ನು ಪಿಡಿ ನಾಗಮ್ಮನವರು ನಡೆಸಿಕೊಡಲಿದ್ದಾರೆ. ಎಲೆಕ್ಟ್ರಾನಿಕ್ ಉಪಯೋಗದೊಂದಿಗೆ ಉಪಯೋಗ ಆಗುವಂತ ಕೈಗಳು ಜನ ಬಂದರಷ್ಟು ನಮ್ಗೆ ಈ ಒಂದು ಯೋಜನೆ ಸಾಫಲ್ಯತೆ ಇದೆ. ನಿಮ್ಮ ಒಂದು ಪ್ರಚಾರದ ಮೂಲಕ ಜಾಸ್ತಿ ಜನ 10ನೇ ತಾರೀಕು ವೈದ್ಯರ ಹತ್ರ ಬಂದ್ರೆ, ಅವರು ವೈದ್ಯರು ಎಲ್ಲರಿಗೂ ಇದನ್ನ ಹಾಕಕ್ಕಾಗೋದಿಲ್ಲ. ಅಂದ್ರೆ ಕೆಲವು ಬೇಸಿಕ್ ಕಂಡೀಷನ್ಸ್ ಇದೆ, ಅಂಥವ್ರಿಗೆ ಮಾತ್ರ ಈ ಕೈ ಅಥವಾ ಕಾಲುಗಳನ್ನ ಯಾವ ಬೇಕಾದ್ರೆ ಹಾಕ್ಬೋದು. ಮಂಡಿ ಕೆಳಗಡೆ ಇರುವಂತ ಕಾಲುಗಳನ್ನ ಯಾರಿಗೆ ಬೇಕಾದ್ರೆ ಹಾಕ್ಬೋದು. ಆದ್ರೆ ಮಂಡಿ ಮೇಲೆ ಹಾಕಿರುವಂತವ್ರಿಗೆ ಅದು ಉಪಯೋಗ ಆದ್ರೂ ಮಾತ್ರ ಅವರು ಸೆಲೆಕ್ಟ್ ಮಾಡ್ತಾರೆ, ಬಾಕಿಯವ್ರನ್ನ ಸೆಲೆಕ್ಟ್ ಮಾಡೋದಿಲ್ಲ. ಅದರಿಂದ ದಯವಿಟ್ಟು ಯಾರ್ಯಾರಿಗೆ ಇದರ ಅವಶ್ಯಕತೆ, ನಾಟ್ ಓನ್ಲಿ ಮೈಸೂರು, ಚಾಮರಾಜನಗರ ಜಿಲ್ಲೆಯಲ್ಲ, ಸುತ್ತಮುತ್ತಲ ಅಂದ್ರೆ ನಂಜನಗೂಡು, ನರಸೀಪುರ ಈ ಥರ ಅಂದ್ರೆ ನಿಮ್ಮ ಎಲ್ಲ ಆವೃತ್ತಿಯಲ್ಲೂ ಈ ಒಂದು ವಿಷಯ ಜನರಿಗೆ ತಲುಪುವಂತಾದ್ರೆ, ಜನರು ಹೆಚ್ಚಿಗೆ ಬಂದರೆ ಅದು ನಮಗೆ ನಾವು ಮಾಡಿದ ಕೆಲಸಕ್ಕೆ ಯಶಸ್ವಿ ಆಗುತ್ತೆ ಅಂತ ಹೇಳಿ, ನಿಮ್ಮಲ್ಲಿ ಏನಾದರೂ ಇದರ ಬಗ್ಗೆ ಕ್ವಶನ್ಗಳಿದ್ದರೆ ಕೇಳ್ಬೋದು ಅಂತ ಹೇಳ್ತೇನೆ. ರೋಟರಿ